Hello everyone, welcome back to my channel. ಸೊ ನಾವು ಹೋಗುವಾಗ ಮೆಟ್ರೋದಿಂದ ಹೋದ್ವಿ. I'm going to Art of Living in Bangalore. ಫೈನಲಿ ರೀಚ್ ಆದ್ವಿ. 2 ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು. ಅದು ಒಳಗಡೆ ಹೋದರೆ ತುಂಬ ದೊಡ್ಡದಿತ್ತು. ಹೋಗೋದನ್ನೇ ಟ್ರಾವೆಲ್ ಮಾಡಬೇಕಂದ್ರೆ ಬಸ್ ಹೋಗಬೇಕು. ಸೊ ಒಳಗಡೆನೇ ಟೂರ್ ಇರುತ್ತೆ. ಆದರೆ ನಾವಿವತ್ತು ಹೋಗಿರೋ ದಿನ ಟೂರ್ ಇರಲಿಲ್ಲ, ಕ್ಯಾನ್ಸಲ್ ಆಗೋಗಿತ್ತು. ಸೊ ಅದಕ್ಕೆ ನಾವೇ ವಾಕ್ ಮಾಡ್ಕೊಂಡು ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಬಟ್ ದ ಪ್ಲೇಸ್ ವಾಸ್ ವೆರಿ ಬಿಗ್. ಅದಕ್ಕೋಸ್ಕರ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ. ನಮ್ಮದು ಇನ್ನೂ ಶಿವ ಟೆಂಪಲ್ ಎಲ್ಲ ಇತ್ತು, ನೋಡೋಕ್ಕಾಗಲಿಲ್ಲ. ಯಾಕಂದರೆ ಹೋಗಬೇಕಂದ್ರೆ ಯು ಹ್ಯಾವ್ ಟು ಗೋ ಫಾರ್ 1 ಡೇ, ಫುಲ್ ಡೇ ಸ್ಪೆಂಡ್ ಮಾಡಬೇಕು. ಸೊ ಇವಾಗ ಲಂಚ್ ಟೈಮ್ ಹೋಗಿದ್ದಕ್ಕೆ ಲಂಚ್ ಮಾಡಬೇಕಂತ ನಾವು ಕಿಚನ್ ಹೋದ್ವಿ. ಅಲ್ಲಿ ಹೋದರೆ ಎಲ್ಲ ಖಾಲಿಯಾಗಿತ್ತು. ಲಾಸ್ಟ್ ಇನ್ನೊಂದು ಸ್ವಲ್ಪ ಪಾಲಕ್ ಕರಿ ಆ್ಯಂಡ್ ರೈಸ್ ವಾಸ್ ದೇರ್. ಒಳಗಡೆನೇ ಆಟೋ ಸ್ಟ್ಯಾಂಡ್ ಎಲ್ಲ ಇದೆ. ಕಿಚನ್ ಲಂಚ್ ಮಾಡಿ ವಾಪಸ್ ಬಂದು ಕೂತ್ಕೊಂಡ್ವಿ. ಈ ಮ್ಯಾಪ್ ನೋಡ್ತಾ ಇದ್ವಿ ಎಷ್ಟು ದೊಡ್ಡದಿದೆ ಅಂತ. ನಮ್ಗೆ ಕವರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಮೇಲ್ಗಡೆ ಹತ್ತಿದ್ರೆ ಮಂಟಪ್, ದಟ್ಸ್ ದ ಮೋಸ್ಟ್ ವೈರಲ್ ಪ್ಲೇಸ್ ಟು ಗೋ ಆ್ಯಂಡ್ ಸಿ. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಫ್ ಯು ವಾಂಟ್ ಪೀಸ್ ಆ್ಯಂಡ್ ಕಾಮ್ ಯುವರ್ ಸೆಲ್ಫ್ ದೆನ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು. ಇಫ್ ಯು ಲವ್ ಸ್ಪಿರಿಚುವಾಲಿಟಿ, ದಿಸ್ ಇಸ್ ದ ಪ್ಲೇಸ್. ನಾವು ಮೊದಲೇ ಆರ್ಟ್ ಆಫ್ ಲಿವಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು, ಆವಾಗ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾವು ವಾಪಸ್ ಬಸ್ ವೇಟ್ ಮಾಡಿ ನಮ್ಮ ಶಟಲಲ್ಲಿ ವಾಪಸ್ ಹೋದ್ವಿ. ರೀಚ್ ಆದ್ವಿ ಮಂಟಪಕ್ಕೆ ಫೈನಲಿ. ಆದರೆ ಅಲ್ಲಿ ಯಾರನ್ನೂ ಅಲೌವ್ ಮಾಡಿಲ್ಲ, ಯಾಕಂದರೆ ಟೂರಿಸ್ಟ್ ಗೆಸ್ಟ್ ವಿಸಿಟ್ ಅವ್ರನ್ನ ಅಲೌವ್ ಮಾಡಲ್ಲ. ಓನ್ಲಿ ಫಾರ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಹಿಯರ್ ಫಾರ್ ದ ಪರ್ಪಸ್ ಲೈಕ್ ಮೆಡಿಟೇಷನ್, ಅವ್ರಿಗೆ ಮಾತ್ರ ಅಲೌವ್ ಮಾಡೋದು. ಹಾಗೆ ನಡ್ಕೊಂಡು ನಾವು ಮಂಟಪ ಸುತ್ತ ಎಲ್ಲ ವಾಕ್ ಮಾಡಿದ್ವಿ. ಅಲ್ಲೇ ಮೇಲ್ಗಡೆ ಎಲ್ಲ ನೋಡೋಕ್ಕೆ ಹೋದ್ವಿ. ಸೊ ಮೇಲ್ಗಡೆ ಹೋಗುವಾಗ ವಿ ಸಾ ಅ ವೆರಿ ಬ್ಯೂಟಿಫುಲ್ ವ್ಯೂ, ದಟ್ ಈಸ್ ಲೇಕ್ ಆ್ಯಂಡ್ ಆಲ್. ಆಮೇಲೆ ಗೊತ್ತಾಯಿತು ಆ ಲೇಕ್ ಹತ್ತಿರ ಇರೋದೇ ಶಿವ ಟೆಂಪಲ್ ಅಂತ. ಅಲ್ಲಿ ಹೋಗಂತೂ ಆಗಲ್ಲ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು, ಬಿಕಾಸ್ ವಿ ಹ್ಯಾವ್ ಟು ವಾಕ್ ಅ ಲಾಟ್ ಆ್ಯಂಡ್ ದಿರ್ ಇಸ್ ನೋ ಬಸ್ ಆಪ್ಷನ್ ಫಾರ್ ದೇರ್. ಒಳಗಡೆನೇ ತುಂಬ ಗಣೇಶ ಸ್ಟ್ಯಾಚ್ಯೂಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ದೇರ್, ವೆರಿ ಗುಡ್. ತುಂಬ ನಡಿಬೇಕಿತ್ತು, ಆದರೆ ಟೂರ್ ಇರಲಿಲ್ಲ. ಟೂರ್ ಇದ್ದರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಇಟ್ ವಾಸ್ ವೆರಿ ಈಸಿ ಟೂರ್ ಇದ್ದರೆ. ಬಟ್ ದ ವ್ಯೂ ಎವ್ರಿಥಿಂಗ್ ವಾಸ್ ವೆರಿ ನೈಸ್. ನಾವು ಹಾಗೆ ಎಕ್ಸಿಟ್ ಆಗೋ ಕಡೆಯಿಂದನೇ ಬರ್ತಿರುವಾಗ ತುಂಬ ಶಾಪ್ಸ್ ಇತ್ತು ಆ್ಯಂಡ್ ಆಲ್ಸೋ ಮೆಡಿಟೇಷನ್ ಮಾಡ್ತಾಯಿದ್ರು ಜನರೆಲ್ಲ ಇದರೊಳಗಡೆ. ಹಾಗೆ ನಾವು ವೇಟ್ ಮಾಡಿದ್ವಿ ನಮ್ಮ ಬಸ್ ಬರೋಕ್ಕೆ ಅಂತ. ನಮ್ಮ ಬಸ್ ಬಂತು. ಸೊ ಹಾಗೆ ನಾವು ಹೊರಟ್ವಿ. ಅಲ್ಲೇ ಒಳಗಡೆನೇ ಸ್ನ್ಯಾಕ್ಸ್ ಎಲ್ಲ ಬೈ ಮಾಡೋಕ್ಕಿತ್ತು. ಸೊ ಕಾಫಿ ಕುಡ್ದು ನಾವು ವಾಪಸ್ ಮನೆಗೆ ಹೊರಟ್ವಿ. ಬಟ್ ದಿಸ್ ಇಸ್ ಬ್ಯಾಂಗ್ಳೂರ್, ಸೊ ನಿಮ್ಗೆ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಟ್ರಾಫಿಕಲ್ಲೇ 2 hours ಆಗೋಯಿತು ನಮ್ಮದು. 6 o'clock ರೀಚ್ ಆದ್ವಿ. So for my next vlog, stay tuned. Till then, bye. Don't forget to like, share and subscribe. Bye.